ಹೇ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಸ್ನ್ಯಾಕ್ಸ್ ವ್ಲಾಗ್. ಏನಪ್ಪ ಸ್ನ್ಯಾಕ್ಸ್ ವ್ಲಾಗ್ ಅಂದ್ಬಿಟ್ಟು ಕಡಲೆಪುರಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಎಸ್, ಇವತ್ತಿನ ಸ್ನ್ಯಾಕ್ಸ್ ಏನು ಅಂತ ಅಂದರೆ ಕಡಲೆಪುರಿ ಚುಡುವ ಅಂತ ಹೇಳ್ಬಿಟ್ಟು. ಸೊ ಇದು ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಇಷ್ಟ ಆಗೋ ಸ್ನ್ಯಾಕ್ಸು. ಆ್ಯಂಡ್ ದಟ್ಟು ನಮ್ಮ ವೈಶ್ಯಾಸಲ್ಲಿ ಕಾಫಿ ಟೈಮ್ಗೆ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಅರಿಶಿನ, ಉಪ್ಪು, ಹುರ್ಗಡ್ಲೆ, ಕಡಲೆ ಬೀಜ. ಇದೆಲ್ಲ ಆದಮೇಲೆ ಇವಾಗ ಕಡಾಯಿಗೆ ಬಿಸಿ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಎಣ್ಣೆ, ಅರೌಂಡ್ 200 ಗ್ರಾಮ್ ಆಫ್ ಆಯಿಲ್ ಹಾಕಿದ್ದೀನಿ. ಅಂದರೆ ಇದು ಮಾಡ್ತಾ ಇರೋದು ನನ್ನ ಅಮ್ಮ. ಸಾಸಿವೆ, ಜೀರಿಗೆ, ಕರಿಬೇವೆಲ್ಲ ಚಿಟಪಟ ಅಂತ ಅಂದಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಕಡಲೆ ಬೀಜ ಹಾಕೋಬೇಕು. ಸೊ ಕಡಲೆ ಬೀಜ ಆಲ್ಮೋಸ್ಟ್ ಅಲ್ಲ, ಗೋಲ್ಡನ್ ಫ್ರೈ ಆದ್ರೇ ಅದಕ್ಕೆ ಟೇಸ್ಟ್ ಆಗಲಿ ಕ್ರಿಸ್ಪಿನೆಸ್ ಆಗಲಿ. ಎಷ್ಟು ದಿನ ನಾವು ಕಡಲೆಪುರಿ ಇಟ್ಟಿರ್ತೀವೋ ಅಷ್ಟು ದಿನವೂ ಆ ಕ್ರಿಸ್ಪಿನೆಸ್ ಆಗೇ ಇರುತ್ತೆ, ಮೆತ್ತಗಾಗೋದಿಲ್ಲ. ಅದಾದಮೇಲೆ ಫ್ರೈ ಆದಮೇಲೆ ಕಡಲೆ ಬೀಜ ಅಂದರೆ ಹುರ್ಗಡ್ಲೆ ಹಾಕಿ ಅದನ್ನು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಲಾಸ್ಟಲ್ಲಿ ಫ್ರೈ ಮಾಡಬೇಕು. ಸೊ ಉಪ್ಪು ಹೇಗಪ್ಪ ಅಂತಂದರೆ ಸಪ್ಪೆ ಪುರಿ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ, ಉಪ್ಪು ಪುರಿ ಆದರೆ ಸ್ವಲ್ಪ ಕಮ್ಮಿ ಉಪ್ಪು ಇಡಿಸುತ್ತೆ. ಸೊ ಈ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಅಲ್ಲಿ ಬಿಸಿ ಆದ ನಂತರ ಇಲ್ಲಿ ಸುಮಾರು ನಾವು 1 to 1.5 ಪ್ಯಾಕೆಟ್ ಹಾಕ್ಕೊಂಡಿದ್ದೀವಿ. 1.5 ಪ್ಯಾಕೆಟ್ ಕಡಲೆಪುರಿಗೆ ಇಷ್ಟು ಒಗ್ಗರಣೆ ನಮಗೆ ಬೇಕಾಗುತ್ತೆ. ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ಹೇಗೆ ಎಷ್ಟು ಅಂತ ನೀವು ಹಾಕ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಏನೇನು ಇಟ್ಕೊಂಡಿದ್ವು ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಇವಾಗ ಕಡಲೆಪುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಮಿಕ್ಸ್ ಮಾಡಬೇಕಾದ್ರೆ ಸ್ಟವ್ ಆಫಲ್ಲಿರಲಿ. ಅದಾದಮೇಲೆ ಅದೆಲ್ಲ ಕಂಪ್ಲೀಟ್ ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ಟವ್ ಆನ್ ಮಾಡಿ ಮತ್ತೆ ಇದನ್ನು ಬಿಸಿ ಮಾಡಿದರೆ ನಮ್ಮ ಕಡಲೆಪುರಿ ಚುಡುವ ರೆಡಿ. ಸೊ ಟೇಸ್ಟ್ ಯಾವಾಗಲೂ ನಾವು ಎಷ್ಟು ಚೆನ್ನಾಗಿ ಗಾಳಿ ಆಡದೇ ಇರೋ ಥರ ಕಟ್ಟಿರ್ತೀವೋ ಇಲ್ಲ ಬಾಕ್ಸಲ್ಲಿ ಹಾಕಿರ್ತೀವೋ ಅಷ್ಟು ಕ್ರಿಸ್ಪಿನೆಸ್ಸು ನಮ್ಗೆ ಲಾಂಗ್ ಲಾಸ್ಟಿಂಗ್ ಆಗಿ ಸಿಗುತ್ತೆ. ಸೊ ನೋಡಿ, ಇದು ಫೈನಲ್ ಆಗಿ ನಮ್ಮ ಕಡಲೆಪುರಿ ಎಲ್ಲ ರೆಡಿಯಾಗಿ ಹೇಗೆಲ್ಲ ಕಾಣ್ತಿದೆ. ಸೊ ಶೇಂಗಾ ಆಗಲಿ ಹುರ್ಗಡ್ಲೆ ಆಗಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದರೆ ನಮ್ಮ ಬಾಯಿಗೂ ತಿಂತಾರೆ, ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಕಡಲೆಪುರಿ ಚುಡುವ ವ್ಲಾಗ್. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಥ್ಯಾಂಕ್ ಯು. ಸೊ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇಲ್ಲ ನಮ್ಮ ಥರನೇ ಮಾಡಿದ್ರ ನೀವು ಯಾವ್ಯಾವ ಥರ ಸ್ಟೈಲಲ್ಲಿ ಮಾಡ್ತೀರಾ ಎಂದು ಕಮೆಂಟ್ ಮಾಡಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮುಂದೆ ಯಾವ್ಯಾವ ಥರ ಫುಡ್ ಬೇಕು ಇಲ್ಲ ಸ್ನ್ಯಾಕ್ಸ್ ಆಗಲಿ ಯಾವ್ಯಾವ ಥರ ಬೇಕು ಎಂದು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. Do subscribe to Sam Vlogs.